ಪುತ್ತೂರು ಬಸ್ ಸ್ಟ್ಯಾಂಡ್ ಹತ್ರ ಒಬ್ಬರು ನಿಂತಿದ್ರಂತೆ. ನಿಂತಿದ್ದಾಗ ಅವ್ರ ಹತ್ರ ಇನ್ನೊಬ್ಬರು ಬಂದು ಕೇಳಿದರು, ಅಣ್ಣ ಟೈಮ್ ಎಷ್ಟಾಯಿತು ಅಂತ. ಹೇಳಲಿಲ್ಲ ಅವರು, ವಾಚ್ ಉಂಟು ಕೈಯಲ್ಲಿ. ಮತ್ತೊಮ್ಮೆ ಬಂದು ಕೇಳಿದರು ಟೈಮ್ ಎಷ್ಟಾಯಿತು ಅಂತ. ಹೇಳಲಿಲ್ಲ. 10 ಸರ್ತಿ ಕೇಳಿದ್ರು ಹೇಳಲಿಲ್ಲ. ಆಚೆ ಹೋದ್ರು ಅವರು. ಇನ್ನೊಬ್ಬರು ಇದನ್ನು ನೋಡ್ತಾ ಇದ್ರು. ಅವರು ಬಂದು ಕೇಳಿದ್ರಂತೆ, ಅಲ್ಲ ವಾಚ್ ಉಂಟಲ್ಲ, ಸರಿ ಉಂಟಲ್ಲ, ಒಬ್ಬರು ಟೈಮ್ ಕೇಳುವಾಗ ಹೇಳ್ಬೋದಲ್ಲ ನಿಮಗೆ. ಅಷ್ಟೊತ್ತಿಗೆ ಹೇಳಿದ್ರಂತೆ, ನಾನು ಬೇಕು ಅಂತಲೇ ಹೇಳಲಿಲ್ಲ. ಅದು ಯಾಕೆ ಹೇಳಲಿಲ್ಲ? ಯಾಕಂದರೆ ಟೈಮ್ ಕೇಳಿದ ಕೂಡಲೇ, ನಾನು ಹೇಳಿದ ಕೂಡಲೇ ಅವನು ನನ್ನ ಪರಿಚಯ ಮಾಡ್ತಾನೆ. ಪರಿಚಯ ಮಾಡುವಾಗ ಎಲ್ಲ ಹೇಳಬೇಕಾಗ್ತದೆ. ನನ್ನ ಮನೆ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಕೆಳಗೆ. ಫೋನ್ ನಂಬರ್ ತಗೊಳ್ತಾನೆ. ಇನ್ನೊಮ್ಮೆ ಪುತ್ತೂರಿಗೆ ಬಂದಾಗ ನನಗೆ ಫೋನ್ ಮಾಡ್ತಾನೆ. ಫೋನ್ ಮಾಡಿದರೆ ನಾನು ಮನೆಗೆ ಬರಲಿಕ್ಕೆ ಹೇಳ್ತೇನೆ. ಬಂದರೆ ಬಂದ ಮಧ್ಯಾಹ್ನ ಊಟಕ್ಕೆ ಬಂದರೆ ಗ್ರಾಚಾರದವ. ಊಟ ಮಾಡಬೇಡ ಅಂತ ಹೇಳಲಿಕ್ಕೆ ಆಗ್ತದ? ಊಟ ಮಾಡು ಅಂತ ಹೇಳ್ತೇನೆ. ಬಡಿಸಲಿಕ್ಕೆ ನನ್ನ ಮಗಳನ್ನು ಕರೀತೇನೆ. ಮಗಳೊಬ್ಬಳೇ ಇರೋದು ಮನೆಯಲ್ಲಿ. ಅವಳು ಸಹ ಚಂದ ಇದ್ದಾಳೆ, ಇವನು ಸಹ ಚಂದ ಇದ್ದಾನೆ ಪುಣ್ಯಾತ್ಮ. ಈ ಮಗಳು ಅವನಿಗೆ ಬಡಿಸುವುದು, ಇವ ಮಗಳನ್ನು ನೋಡುವುದು, ಅವರಿಬ್ಬರಿಗೆ ಲವ್ ಆಗುವುದು. ನಾಳೆ ನನ್ನ ಮಗಳು ಇವನನ್ನೇ ಮದುವೆ ಆಗ್ತಾನೆ ಹೇಳಿದರೆ ಈ ವಾಚಿಲ್ಲದವನಿಗೆ ಯಾಕೆ ಹುಡುಗನನ್ನು ಕೊಡಬೇಕು? ಎಂಥ ಅವಸ್ಥೆ ಮಾರ.